ನಮಸ್ತೆ ಎಲ್ಲರಿಗೂ. ಸಾಯಿ ಕೃಷ್ಣ ಚಾನಲ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಡಿಯೋನ ಆರಂಭ ಮಾಡೋಣ. ಓಂ ನಮೋ ನಾರಾಯಣ. ದೀಪಾವಳಿಯ ಬೆಳಕು ಕೇವಲ ದೀಪಗಳ ಹಬ್ಬವಲ್ಲ, ಅದು ಧರ್ಮದ ಜಯವಾಗಿದೆ. ಅಜ್ಞಾನ ಮತ್ತು ಅಹಂಕಾರದ ನಾಶದ ಸಂಕೇತವಾಗಿದೆ. ನರಕ ಚತುರ್ಥಿಯ ವಿಶೇಷತೆ ಏನಂದರೆ, ರಾಕ್ಷಸ ನರಕಾಸುರನನ್ನು ಭಗವಾನ್ ಕೃಷ್ಣನು ಸತ್ಯಭಾಮೆಯೊಂದಿಗೆ ವಧಿಸಿದ ದಿನವಾಗಿದೆ. ಪೌರಾಣಿಕ ಕಥೆಗಳ ಪ್ರಕಾರ ನರಕಾಸುರನು ಭೂದೇವಿ ಮತ್ತು ವಿಷ್ಣುವಿನ ವರಾಹ ಅವತಾರದ ಪುತ್ರನಾಗಿದ್ದಾನೆ. ಅವನ ಜನ್ಮವೇ ದೇವಿ ಆಶೀರ್ವಾದದಿಂದ ಆಗಿದ್ದರೂ ಅವನೊಂದಿಗೆ ದೈತ್ಯ ಶಕ್ತಿ ಬೆಳೆಯುತ್ತಾ ಹೋಯಿತು. ನರಕನು ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವರವನ್ನು ಕೇಳಿದ. ನನ್ನನ್ನು ಕೊಲ್ಲಲು ಕೇವಲ ನನ್ನ ತಾಯಿಯಿಂದ ಮಾತ್ರ ಸಾಧ್ಯವಾಗಬೇಕೆಂದು. ಬ್ರಹ್ಮನು ಆ ವರವನ್ನು ನೀಡಿದನು. ವರದಿಂದ ನರಕನು ಅಜೇಯನಾದನು ಎಂಬ ಅಹಂಕಾರದಿಂದ ವರಬಲದಿಂದ ನರಕಾಸುರನು ದೇವತೆಗಳನ್ನು, ಋಷಿಗಳನ್ನು, ಸತ್ಯಸಂಧರನ್ನು ಕಾಡಲು ಆರಂಭಿಸಿದನು. ಸ್ವರ್ಗದಿಂದ ಅಮೃತ, ವಸ್ತ್ರ, ನವಮಣಿ ಹಾಗೂ ದೇವತೆಗಳ ಸಂಪತ್ತುಗಳನ್ನು ಕದ್ದುಕೊಂಡನು. ಸಹಸ್ರಾರು ಸ್ತ್ರೀಯರನ್ನು, 16,000 ಹೆಚ್ಚು ಸ್ತ್ರೀಯರನ್ನು ಅಪಹರಿಸಿ ಬಂಧಿಸಿದನು. ತನ್ನ ರಾಜ್ಯವಾದ ಪ್ರಾಗ್ಜ್ಯೋತಿಷಪುರದಲ್ಲಿ ಬಂಧಿಸಿದನು. ದೇವತೆಗಳು, ಇಂದ್ರ, ಬ್ರಹ್ಮಸ್ಪತಿ ಎಲ್ಲರೂ ನರಕನ ಶೋಷಣೆಯಿಂದ ಸಂಕಟಗೊಂಡು ಭಗವಂತ ಕೃಷ್ಣನನ್ನು ಶರಣಾದರು. ಭಗವಂತ ಶ್ರೀಕೃಷ್ಣನು ದೇವತೆಗಳ ಕೋರಿಕೆಗೆ ಸ್ಪಂದಿಸಿ ತಮ್ಮ ಪತ್ನಿ ಸತ್ಯಭಾಮೆಯ ಜೊತೆಗೆ ನರಕಾಸುರನ ವಿರುದ್ಧ ಯುದ್ಧಕ್ಕೆ ತೆರಳಿದರು. ಸತ್ಯಭಾಮೆ ಭೂದೇವಿಯ ಅವತಾರವಾಗಿದ್ದಳು. ಹೀಗಾಗಿ ಆಕೆ ನರಕನನ್ನು ಕೊಲ್ಲಲು ಅರ್ಹಳಾಗಿದ್ದಳು. ಯುದ್ಧದ ವೇಳೆ ಆ ಸಂದರ್ಭದಲ್ಲಿ ನರಕನು ತನ್ನ ದೈತ್ಯ ಕಳುಹಿಸಿದನು. ಆದರೆ ಶ್ರೀಕೃಷ್ಣನು ತನ್ನ ಸುಧಾನಯುಧ ಚಕ್ರದಿಂದ ಎಲ್ಲ ದೈತ್ಯರನ್ನು ಸಂಹರಿಸಿದನು. ನರಕಾಸುರನು ಶಕ್ತಿವಂತನಾದ ದೇವಾಸುರನಾಗಿದ್ದ. ಅವನ ಬಳಿ ಶಕ್ತಾಯುಧ ಎಂಬ ಮಹಾದೈವಿಕ ಅಸ್ತ್ರವಿತ್ತು. ಇದು ಯಾರ ಮೇಲೆ ಬಿದ್ದರೂ ಅವನಿಗೆ ಕ್ಷಣಕಾಲದೊಳಗೆ ಮೂರ್ಛೆಯುಂಟಾಗುತ್ತಿತ್ತು. ಯುದ್ಧದ ಮಧ್ಯ